ಎಲ್ರಿಗೂ ಬ್ಯಾಚುಲರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ 2008ರಿಂದ 2024ರವರೆಗೆ ನಮ್ಮ RCB ತಂಡದಲ್ಲಿ ಯಾರು ನಾಯಕರಾಗಿದ್ದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಈ ವಿಡಿಯೋ ನೋಡಿರೋ ಪ್ರತಿಯೊಬ್ಬರು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ RCB ಅಭಿಮಾನಿ ಯಾರೆಲ್ಲ ಇದ್ದೀರಿ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಆ ಘಟಾನುಘಟಿ ನಾಯಕರು ಯಾರೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1 ರಾಹುಲ್ ದ್ರಾವಿಡ್ ಅವರು 2008ರಲ್ಲಿ RCB ತಂಡದ ನಾಯಕರಾಗಿದ್ದರು. ಇವರ ನಾಯಕತ್ವದಲ್ಲಿ RCB ತಂಡವು 14 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಜಯಗಳಿಸಿತ್ತು. ನಂಬರ್ 2 ಕೆವಿನ್ ಪೀಟರ್ಸನ್ ಅವರು 2009ರಲ್ಲಿ RCB ತಂಡದ ನಾಯಕರಾಗಿದ್ದರು. ಇವರು ಕೇವಲ 6 ಪಂದ್ಯಗಳಲ್ಲಿ ಮಾತ್ರ ನಾಯಕತ್ವವನ್ನು ವಹಿಸಿದ್ದರು. ಅದರಲ್ಲಿ 2 ಪಂದ್ಯಗಳನ್ನು RCB ತಂಡವು ಜಯಗಳಿಸಿದೆ. ನಂಬರ್ 3 ಅನಿಲ್ ಕುಂಬ್ಳೆ ಅವರು 2009ರಿಂದ 2010ರವರೆಗೆ RCB ತಂಡದ ನಾಯಕರಾಗಿದ್ದರು. ಇವರ ನಾಯಕತ್ವದಲ್ಲಿ 35 ಪಂದ್ಯಗಳಲ್ಲಿ RCB ತಂಡವು 19 ಪಂದ್ಯಗಳನ್ನು ಗೆದ್ದಿದೆ. ನಂಬರ್ 4 ಡೇನಿಯಲ್ ವೆಟೋರಿ ಅವರು 2011ರಿಂದ 12ರ ತನಕ RCB ತಂಡದ ನಾಯಕರಾಗಿದ್ದರು. ಇವರ ನಾಯಕತ್ವದಲ್ಲಿ RCB ತಂಡವು 28 ಪಂದ್ಯಗಳಲ್ಲಿ 15 ಪಂದ್ಯಗಳನ್ನು ಗೆದ್ದಿದೆ. ನಂಬರ್ 5 ವಿರಾಟ್ ಕೊಹ್ಲಿ ಅವರು 2011ರಿಂದ 2023ರ ತನಕ RCB ತಂಡದ ನಾಯಕರಾಗಿದ್ದರು. ಇವರ ನಾಯಕತ್ವದಲ್ಲಿ RCB ತಂಡವು 143 ಪಂದ್ಯಗಳಲ್ಲಿ 66 ಪಂದ್ಯಗಳನ್ನು ಗೆದ್ದಿದೆ. ಹಾಗೆಯೇ 3 ಪಂದ್ಯಗಳಲ್ಲಿ ಸಮಬಲವನ್ನು ಹೊಂದಿದೆ. ನಂಬರ್ 6 ಶೇನ್ ವ್ಯಾಟ್ಸನ್ ಅವರು 2017ರಲ್ಲಿ RCB ತಂಡದ ನಾಯಕರಾಗಿದ್ದರು. ಇವರ ನಾಯಕತ್ವದಲ್ಲಿ RCB ತಂಡವು 3 ಪಂದ್ಯದಲ್ಲಿ ಕೇವಲ 1 ಪಂದ್ಯಗಳನ್ನು ಗೆದ್ದಿದೆ. ನಂಬರ್ 7 ಫಾಫ್ ಡುಪ್ಲೆಸಿಸ್ ಅವರು 2022ರಿಂದ 2024ರವರೆಗೆ RCB ತಂಡದ ನಾಯಕರಾಗಿದ್ದಾರೆ. ಇವರ ನಾಯಕತ್ವದಲ್ಲಿ RCB ತಂಡವು 27 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 14 ಪಂದ್ಯಗಳಲ್ಲಿ ಗೆದ್ದಿದೆ. ನೀವು RCB ಅಭಿಮಾನಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ಕ್ಯಾಪ್ಟನ್ ಯಾರೆಂದು ಕಮೆಂಟ್ನಲ್ಲಿ ತಿಳಿಸಿ.